ಹಾಯ್ ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ಫ್ಯಾಮಿಲಿ ಎಲ್ಲನೂ ತಿರುಪತಿಗೆ ಹೋಗ್ತಿದ್ದೀವಿ. ನನ್ನ ತಮ್ಮ ಅವರಿಗೆ ಮುಡಿ ಕೊಡಬೇಕಿತ್ತು, ಅದಕ್ಕೇ 1 ವರ್ಷದ ನಂತರ ನಾವಿವತ್ತು ತಿರುಪತಿಗೆ ಹೋಗ್ತಿದ್ದೀವಿ. ಮುಂದೆ ಕಾರಲ್ಲಿ ಚಿಕ್ಕಪ್ಪ ಚಿಕ್ಕಮ್ಮ ಅತ್ತೆ ಅವರೆಲ್ಲ ಹೋಗ್ತಿದ್ದಾರೆ. ನಾನು ನನ್ನ ಮಾವ ಮತ್ತು ನನ್ನ ತಮ್ಮಂದರು ಈ ಕಾರಲ್ಲಿ ಹೋಗ್ತಿದ್ದೀವಿ. ಹೋಗ್ತಾ ಹಂಗೆ ಡೀಸೆಲ್ ಹಾಕ್ಸ್ಕೊಳ್ಳೋಣ ಅಂತ ಹೇಳಿ ಬಂಕ್ ಹತ್ರ ನಿಲ್ಲಿಸಿ ಡೀಸೆಲ್ ಹಾಕ್ಸ್ಕೊಂಡು ಹಂಗೆ ಒಂದು ವಿಡಿಯೋ ಮಾಡೋಣ ಅಂತ ವಿಡಿಯೋ ಮಾಡ್ತಿದ್ದೀನಿ. ನೋಡಿ ಪಾಪ ಮಕ್ಳು ಎಷ್ಟು ಸೈಲೆಂಟಾಗಿದ್ದಾವೆ. ಹಂಗೆ ಫ್ರೂಟ್ಸ್ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಮಾತಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತಿದ್ದೀವಿ ನಾವಂತೂ. ನನ್ನ ತಮ್ಮನ ಮುಂದೆ ಕೂರಿಸ್ಕೊಂಡು ಅವನ ಹತ್ರ ಒಂದು ವಿಡಿಯೋ ಮಾಡಿದೆ. ಅವನಿಗೆ ಫುಲ್ ನಿದ್ದೆ ಬಂದುಬಿಟ್ಟಿತ್ತು. ಆಮೇಲೆ ಸ್ವಲ್ಪ ಮುಂದೆ ಹೋದ್ಮೇಲೆ ಇವರು ನಮ್ಮ ಚಿಕ್ಕಪ್ಪ ಅವರು ಇನ್ನೂ ಎಷ್ಟೊತ್ತಾದರೂ ಬಂದಿಲ್ಲ ಅಂತ ನಾವು ಕಾರಿಗೆ ಸೈಡಿಗೆ ಕಾಯ್ತಿದ್ವಿ, ಬರ್ತಾರೆ ಅಂತ ಹೇಳಿಬಿಟ್ಟು. ಹಾಗೆ ಒಂದು ವೀಡಿಯೋ ಮಾಡೋಣ ಅಂತ ನಾನು ನನ್ನ ತಮ್ಮ ಇಬ್ಬರು ಸೇರ್ಕೊಂಡು ಬಂದು ವೀಡಿಯೋ ಮಾಡಿ ಹಾಗೆ ಹೋಗಬೇಕಿದ್ರೆ ಬೆಟ್ಟದೊಂದು ವೀಡಿಯೋ ಮಾಡಿದೆ, ಹೇಗೆ ಕಾಣಿಸುತ್ತೆ ಅಂತ ಎಲ್ಲ. ಅದು ಮುಗಿಸಿ ನನ್ನ ಚಿಕ್ಕ ತಮ್ಮನ ಕರ್ಕೊಂಡು ಬಂದು ನನ್ನ ಹತ್ರ ಕೂರಿಸ್ಕೊಂಡು ಅವನನ್ನು ತಿನ್ನಿಸು ಅಂತ ಹೇಳಿದೆ. ನೋಡಿ ಎಷ್ಟು ನೀಟಾಗಿ ತಿನ್ನಿಸಿದ್ದಾನೆ. ಅಂತೂ ಇಂತೂ ನಾವು ಫೈನಲ್ ಆಗಿ ತಿರುಪತಿ ರೀಚ್ ಆದ್ವಿ. ನಾವು ಫಸ್ಟೇ ಬೆಟ್ಟಕ್ಕೆ ಹೋಗಲಿಲ್ಲ. ನಾವು ಫಸ್ಟ್ ಹೋಗಿ ರೆಸ್ಟ್ ಮಾಡಿ ಸ್ವಲ್ಪ ಹೊತ್ತು ಆಮೇಲೆ ಹೋಗಿ ಟಿಕೆಟ್ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ನಾವು ಮಾಡಿರೋ ರೂಮ್ಗೆ ಹೋಗ್ತಿದ್ದೀವಿ. ಇದು ಡಬಲ್ ಬೆಡ್ರೂಮ್ ಇರೋ ಅಂತ ಮನೆಯೇ ತೊಗೊಂಡಿದ್ವಿ ನಾವು. ಯಾಕೆ ಅಂದರೆ ನಾವು ಮ್ಯಾಕ್ಸಿಮಮ್ 10 to 12 ಮೆಂಬರ್ಸ್ ಇದ್ವಿ, ಅದಕ್ಕೋಸ್ಕರನೇ. ರೂಮ್ಸ್ ಎಲ್ಲ ಫುಲ್ ಹೈಜೀನ್ ಆಗಿ ಚೆನ್ನಾಗಿದೆ, ಕ್ಲೀನ್ನೆಸ್ ಅಂತೂ ಸಖತ್ತಾಗಿದೆ. ಸಂಸಾರ ಮಾಡೋ ಮನೆ ಥರನೇ ಇದೆ, ಚೆನ್ನಾಗಿತ್ತು. ನನ್ನ ತಮ್ಮ ಅವರೆಲ್ಲ ಸಖತ್ ಆಟ ಆಡಿದ್ರು. ಹಾಗೆ ಇರಲಿ ಅಂತ ಈಚೆ ಬಂದು ನಾನು ಮೂಡನ್ನ ವೀಡಿಯೋ ಮಾಡಿದೆ. ಅಲ್ಲಿರೋದನ್ನೆಲ್ಲ ಒಂದ್ಸಲ ಹಾಗೆ ವೀಡಿಯೋ ಮಾಡ್ಕೊಂಡು ನಾವು ಊಟಕ್ಕೆ ಹೋಗಬೇಕಾಗಿತ್ತು. ಅದಕ್ಕೆ ಊಟಕ್ಕೆ ಹೋಗೋಣ ಅಂತ ಎಲ್ಲರೂ ಹೋಗ್ತಿದ್ದೀವಿ. ಅಂತೂ ಹೋಟೆಲ್ ಹತ್ರ ಹೋಗಿಬಿಟ್ಟು ನನಗೆ ತುಂಬ ಹೊಟ್ಟೆ ಹಸಿವು ಆಗ್ತಿದೆ ಅಂತ ಹೇಳಿಬಿಟ್ಟು ದೋಸೆ ತೊಗೊಂಡು ತಿಂದೆ. ಅದು ಮುಗಿಸಿ ರೂಮಿಗೆ ಬಂದ ಮೇಲೆ ನನ್ನ ತಮ್ಮ ಅಂತೂ ವೀಡಿಯೋಸ್ ಹಾಕಿದರೆ ಫುಲ್ ಜೋರಾಗಿ ಕಿರ್ಚ್ಕೊಂಡು ಡ್ಯಾನ್ಸ್ ಆಡ್ಕೊಂಡಿದ್ದ. ಅವನ್ನ ಸ್ವಲ್ಪ ಹೊತ್ತೆಲ್ಲ ನೋಡಿಬಿಟ್ಟು ನಾವು ಟಿಕೆಟ್ ತೊಗೊಳ್ಬೇಕು ಅಂತ ಹೇಳಿ ಟಿಕೆಟ್ ತೊಗೊಳೋದಕ್ಕಂತ ಹೋಗ್ತಿದ್ದೀವಿ. ಇವಾಗ ಟೈಮ್ ಬಂದುಬಿಟ್ಟು 2 o'clock ಆಗಿದೆ. ನಾವು ಅಲ್ಲಿ ಹೋಗಿ 6:30ವರೆಗೂ ಕಾದ್ವಿ ಟಿಕೆಟ್ ತೊಗೊಳೋದಕ್ಕೆ, ಸಿಗಲಿಲ್ಲ. ಆಮೇಲೆ ಹೇಗೋ ಟಿಕೆಟ್ ಸಿಕ್ತು. ಮತ್ತೆ ರೂಮಿಗೆ ಹೋಗಬೇಕು ಅಂತ ಹೇಳಿ ಕಾಯ್ತಾ ಇದ್ವಿ. ಅಲ್ಲಿ ಜಿಂಕೆ ಬಂತು ಅಂತ ಹೇಳಿ ಅದನ್ನು ಸುಮ್ಮನೆ ಹಂಗೆ ಫೋಟೋ ತೆಗೆದು ನಾವು ರೂಮಿಗೆ ಬಂದು ರೆಡಿಯಾಗಿ ಅಲ್ಲಿ ಬಿಡೋಷ್ಟರೊಳಗಡೆ 10:30 ಆಗಿತ್ತು. ಇಲ್ಲಿ ಅಂತ ಹಾಗೆ ಒಂದು ವಿಡಿಯೋ ಮಾಡಿಕೊಂಡು ನನ್ನ ತಮ್ಮ ಅವರೆಲ್ಲ ಸುಮ್ಮನೆ ಕೂತಿದ್ರು. ಅವರು ನನಗೆ ಒಂದು ವಿಡಿಯೋ ಮಾಡಿದೆ. ಇವನಂತೂ ಸಖತ್ ಆಟ ಆಡ್ತಿದ್ದಾನೆ, ಈ ಕಡೆ ಆ ಕಡೆ ಓಡಾಡಿಕೊಂಡು.